ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಅನಿರೀಕ್ಷಿತ ಹಾಗೂ ನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮುಂದಿನ ಎಲೆಕ್ಷನ್ ಅಂದ್ರೆ 2028ರಲ್ಲಿ ನಡೆಯಲಿರೋ ಕರ್ನಾಟಕ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಎಲ್ಲಾ ಪಕ್ಷಗಳಲ್ಲೂ ಹಲವು ಮಾರ್ಪಾಡುಗಳಾಗಿರುತ್ತೆ ಅನ್ನೋ ರೀತಿ ಭಾಸವಾಗ್ತಾ ಇದೆ. ಈ ಅದಲು ಬದಲು ಆಟದಲ್ಲಿ ಈಗ ಇರೋ ಪರಿಸ್ಥಿತಿ ಸುಧಾರಿಸುತ್ತಾ ಅಥವಾ ಇನ್ನೂ ಹದಗೆಡುತ್ತಾ ಅನ್ನೋ ರೀತಿಯ ಚರ್ಚೆಗಳು ಕೂಡ ನಡೀತಾ ಇದೆ. ಪ್ರಮುಖವಾಗಿ ಈಗ ನಡೀತಾ ಇರೋ ಬೆಳವಣಿಗೆಗಳಿಂದ ರಾಜ್ಯ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗ್ಬೋದು ಅನ್ನೋ ರೀತಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾವುದು ಈ ಬೆಳವಣಿಗೆಗಳು, ಯಾರ ಪ್ಲಾನ್ ಯಾವ ರೀತಿ ಇದೆ, ಯಾರು ಯಾರ ಜೊತೆ ಸೇರ್ತಾರೆ, ಯಾರು ಗಟ್ಟಿ ಆಗ್ತಾರೆ, ಯಾರು ದುರ್ಬಲರಾಗಬಹುದು, ಇದೆಲ್ಲದರ ಡೀಟೇಲ್ಸ್ ಕೊಡ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆಯಿಂದ ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿರೋ ವಿಷಯ ಅಂದ್ರೆ ಅದು ಲಕ್ಷ್ಮಣ ಸವದಿಯವರ ಕಡೆಯಿಂದ ಬಂದಿರೋ ಸ್ಟೇಟ್ಮೆಂಟ್. ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಜೆಡಿಎಸ್ಗೆ ಹೋಗಬಹುದು ಅನ್ನೋ ಸಿಗ್ನಲ್ ಕೊಟ್ಟಿದ್ದಾರೆ. ನೇರವಾಗಿ ಅವರ ಹೆಸರು ಹೇಳದೆ ನನ್ನ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೋ ಅವರೇ ಜೆಡಿಎಸ್ಗೆ ಹೋಗ್ತಾರೆ ಅನ್ನೋದನ್ನ ಹೇಳಿದ್ದಾರೆ. ಇದು ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದ್ರೆ ಒಂದೇ ಭಾಗದ ರಾಜಕೀಯ ನಾಯಕರು ಮುಂಚೆ ಒಂದೇ ಪಕ್ಷದಲ್ಲಿ ಇದ್ದವರ ಬಗ್ಗೆ ಈ ರೀತಿ ಹೇಳಿಕೆ ಬರಬೇಕಾದ್ರೆ ಆ ರೀತಿ ಒಂದು ಚರ್ಚೆ ಇಲ್ಲದೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ. ಅದರಿಂದ ಜಾರಕಿಹೊಳಿ ಪಕ್ಷ ಬದಲಿಸ್ತಾರಾ ಅನ್ನೋ ಟಾಪಿಕ್ ಓಡಾಡ್ತಾ ಇದೆ. ಸದ್ಯ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮೂಡ್ನಲ್ಲಿ ಇರೋದ್ರಿಂದ ರಮೇಶ್ ಜಾರಕಿಹೊಳಿ ಪಕ್ಷಾಂತರದಿಂದ ಮೈತ್ರಿಗೆ ಹೆಚ್ಚು ಸಮಸ್ಯೆ ಆಗೋದಿಲ್ಲ ಅನ್ನೋ ಟಾಕ್ ಇದೆ. ಆದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜೆಡಿಎಸ್ ಅನ್ನ ಗಟ್ಟಿಗೊಳಿಸೋ ಕೆಲಸ ರಮೇಶ್ ಜಾರಕಿಹೊಳಿ ಕಡೆಯಿಂದ ಆಯ್ತು ಅಂದ್ರೆ ಜೆಡಿಎಸ್ಗೆ ಅದು ಪ್ಲಸ್ ಪಾಯಿಂಟ್ ಆದಂತಾಗುತ್ತೆ. ಇನ್ನೊಂದು ಅಪ್ಡೇಟ್ ಅಂದ್ರೆ ಅದು ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಹೋಗಿರುವವರು ಮತ್ತೆ ಗರ್ವಾಪ್ಸಿ ಮಾಡ್ತಾರಾ ಅನ್ನೋದು. ಈ ರೀತಿ ಮಾತು ಬಂತು ಅಂದ್ರೆ ಮೊದಲು ನೆನಪಾಗೋದೇ ಸಿಎಂ ಸಿದ್ದರಾಮಯ್ಯ. ಆದರೆ ಯಾವುದೇ ಕಾರಣಕ್ಕೂ ಅವರು ಕಾಂಗ್ರೆಸ್ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗೋದಿಲ್ಲ ಅನ್ನೋದು 100% ಸತ್ಯ. ಇನ್ಯಾರು ಅಂತ ಕೇಳಿದ್ರೆ ಅದು ಸಚಿವ ಜಮೀರ್ ಅಹ್ಮದ್ ಖಾನ್. ಇದು ಫಿಕ್ಸಾ? ಈ ಟಾಪಿಕ್ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಮಾಧ್ಯಮದವರು ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಹೋದವರೆಲ್ಲ ಮತ್ತೆ ಬರ್ಬೋದಾ ಅನ್ನೋ ಪ್ರಶ್ನೆಯನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿರೋ ಅವರು ಇಂಥ ವಿಚಾರ ಯಾವುದೂ ಇಲ್ಲ, ಒಂದು ವೇಳೆ ಹಾಗೆ ಯಾರಾದರೂ ಸಂಪರ್ಕ ಮಾಡಿ ಬರೋದಾಗಿ ಹೇಳಿದ್ರೆ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅನ್ನೋದನ್ನ ಹೇಳಿದ್ದಾರೆ. ಇದೇ ಈಗ ಈ ರೀತಿಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿರೋದು. ಬರ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದ್ರೆ ಬರೋ ಮನಸ್ಸಿದ್ರೆ ಬರಬೇಡಿ ಅಂತ ಹೇಳೋದಿಲ್ಲ. ಡೋರ್ ಓಪನ್ ಆಗಿದೆ, ಚರ್ಚೆ ನಡೆಸ್ತೀವಿ ಅನ್ನೋ ಹಿಂಟ್ ಕೊಟ್ಟಂತಾಗಿದೆ. ಸರಿ, ಯಾಕೆ ಜಮೀರ್ ಪಕ್ಷಾಂತರಕ್ಕೆ ಯೋಚಿಸಬಹುದು ಅನ್ನೋ ಆಯಾಮದಲ್ಲಿ ನೋಡ್ತಾ ಹೋದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅನ್ನೋ ಒನ್ಲೈನ್ ಉತ್ತರ ನೀಡಬಹುದು. ಮತದಾನಕ್ಕೂ ಕೆಲ ದಿನಗಳ ಮುನ್ನ ಎಲ್ಲಾ ಸರಿ ಇದೆ ಅನ್ನೋ ರೀತಿಯ ಚಿತ್ರಣ ಕೊಟ್ಟರು. ದಾವಣಗೆರೆಯಲ್ಲಿ ಮುಸ್ಲಿಂ ಮತದಾರರ ಮನಸ್ಸಲ್ಲಿ ಏನಿದೆ, ಅವರು ಹೇಳಿದ್ದೇನು ಅನ್ನೋದನ್ನ ಇಡೀ ರಾಜ್ಯವೇ ನೋಡಿದೆ. ಇದು ಕೇವಲ ಅಲ್ಲಿಗೆ ಮಾತ್ರ ಸೀಮಿತವಾಗದೆ ಇಡೀ ರಾಜ್ಯದಲ್ಲಿರೋ ಮುಸ್ಲಿಂ ನಾಯಕರ ನಡುವೆ ಅಸಮಾಧಾನದ ಮಾತುಗಳು ಬಂದಿದ್ದನ್ನು ಕೂಡ ರಾಜ್ಯ ನೋಡಿದೆ. ಈ ಅಸಮಾಧಾನಗಳು ನಿಜವೇ ಆದರೆ ಅದು ಈ ಬಾರಿಯ ಬೈ ಎಲೆಕ್ಷನ್ ರಿಸಲ್ಟ್ ನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಯಿತು ಅಂದ್ರೆ ಸಚಿವ ಜಮೀರ್ ಅಹ್ಮದ್ ಪ್ರಾಬಲ್ಯ ಎಷ್ಟಿದೆ ಅನ್ನೋ ಉತ್ತರ ಸಿಕ್ಕಂತಾಗುತ್ತೆ. ಇದರ ಬಳಿಕದ ಬೆಳವಣಿಗೆಗಳು ಏನಿರುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಜಮೀರನ್ನ ಉಳಿಸಿಕೊಳ್ಳೋದ್ರಲ್ಲಿ ಹೈಕಮಾಂಡ್ ಯಶಸ್ವಿ ಆದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಸಮುದಾಯದ ಬಲ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಇಲ್ಲ ಅಂದ್ರೆ ಕಷ್ಟ ಅನ್ನೋ ಸಿಗ್ನಲ್ ಸಿಕ್ಕಂತಾಗುತ್ತೆ. ಇವು ಅನಿರೀಕ್ಷಿತ ಬೆಳವಣಿಗೆಗಳಾದ್ರೆ ನಿರೀಕ್ಷಿತ ಬೆಳವಣಿಗೆ ಕೂಡ ನಡೀತಾ ಇದೆ. ಅದು ಕೈ ನಾಯಕರ ದೆಹಲಿ ಪರೇಡ್. ಇದು ಮೊದಲ ಬಾರಿಗೆ ಆಗ್ತಾ ಇರೋದಲ್ಲ ಹಾಗೂ ಇದೇ ಕೊನೆ ಕೂಡ ಅಲ್ಲ ಅನ್ನೋದು ಗೊತ್ತಿರೋದ್ರಿಂದ ಇದು ನಿರೀಕ್ಷಿತ ಬೆಳವಣಿಗೆಯೇ. ಈ ಅವಧಿ ಮುಗಿಯೋ ತನಕ ಸಚಿವ ಸಂಪುಟ ಜಟಾಪಟಿ ಹಾಗೂ ಪವರ್ ಶೇರಿಂಗ್ ವಿಚಾರ ನಿಲ್ಲೋದೇ ಇಲ್ವಾ ಅನ್ನೋ ಅನುಮಾನ ಎಲ್ಲರಲ್ಲೂ ಇದೆ. ಇದು ಕೂಡ ಮುಂದಿನ ಎಲೆಕ್ಷನ್ ನಲ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.